ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಕೆಲಸಗಳಿದ್ದಾವೆ. ಯಾಕಂದರೆ ಹಬ್ಬ ಹತ್ರ ಬರ್ತಿದೆ. ಬುಧವಾರನೇ ಪಿತೃಪಕ್ಷ ಹಬ್ಬ. ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಮಾಡಲೇಬೇಕು. ಸೊ ನಮ್ಮ ಯಜಮಾನರು ಸ್ವಲ್ಪ ಎಲ್ಪ್ ಮಾಡ್ತಿದ್ದಾರೆ. ಅಂದರೆ ಧೂಳು ಹೊಡ್ಕೊಟ್ಟೋಯ್ತಾರೆ ಅಷ್ಟೇ. ಅವ್ರು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಸ್ವಲ್ಪ ಧೂಳು ಹೊಡ್ಕೊಟ್ಟೋಗಿ ಅಂತ ಹೇಳಿದೆ. ಹಾಗಾಗಿ ಧೂಳು ಹೊಡ್ಕೊಟ್ಬಿಟ್ಟು ಅವ್ರು ಹೋದರು. ಇನ್ನು ತಿಂಡಿ ಏನೂ ಮಾಡಿರಲಿಲ್ಲ. ಸೊ ಫ್ರಿಜ್ಜಲ್ಲಿ ಚಪಾತಿ ಹಿಟ್ಟಿತ್ತು. ಸೊ 4 ಜನಕ್ಕೂ ಆಗೋವಷ್ಟು ಇತ್ತು. ಸದ್ಯ ಹೆಂಗೋ ಮೇಂಟೈನ್ ಆಯಿತು. ಇನ್ನು ಮನೆ ಕೆಲಸ ಆದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಏನು ಅಂದರೆ ಹೆಣ್ಮಕ್ಳಿಗೆ ಮನೆ ಕೆಲಸ ತುಂಬಾ ದೊಡ್ಡ ವಿಚಾರ. ಇನ್ನು ಈ ಹಬ್ಬದಲ್ಲಿ ಪಿತೃಪಕ್ಷ ಹಬ್ಬದಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿರಬೇಕು, ಸ್ವಚ್ಛವಾಗಿರಬೇಕು. ಸೊ ಅದರಿಂದ ಎಲ್ಲ ಫುಲ್ಲು ಮನೆ ಕ್ಲೀನಿಂಗ್ ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಬಿಡ್ಬೇಕು. ನಂಗೆ ಮೇಲೆ ಪಾತ್ರೆಗಳೆಲ್ಲ ಜೋಡಿಸೋದಕ್ಕೆ ಸಜ್ಜೆ ನಂಗೆ ಕೈ ಎಟ್ಕೋದೇ ಇಲ್ಲ. ಸೊ ನಮ್ಮ ಮನೆಯವ್ರು ಹೋಗೋಷ್ಟರಲ್ಲಿ ನಾನು ಸಜ್ಜೆ ಮೇಲೆ ಇಡೋವಂಥ ಪಾತ್ರೆಗಳನ್ನು ಬೇಗ ಬೇಗ ಬೆಳ್ಕೊಂಬಿಟ್ಟು ಅವಕ್ಕೆ ಜೋಡಿಸ್ಕೊಂಡೆ. ಸದ್ಯ ಈಸಿ ಆಯಿತು. ಇನ್ನು ನನ್ನ ಮಗನಿಗೆ ಇದನ್ನೂ ಇಟ್ಕೊಳ್ಳೋ ನನಗೆ ಅವನ ಕೈಲೇ ಒರೆಸ್ತಿದ್ದೆ. ಮಕ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆನೇ ಅವ್ರಿಗೂ ಸ್ವಲ್ಪ ಕೆಲಸ ಕೊಟ್ಕೊಂಡು ಹೆಂಗೋ ಒಟ್ಟಿನಲ್ಲಿ ಬೇಗ ಮಾಡ್ಕೊಂಡೆ. ಅವನು ಒರೆಸ್ಕೊಡೋ ಅಷ್ಟರಲ್ಲಿ ಇನ್ನೊಂದು 2 ಲ್ಯಾಬ್ಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಪಾತ್ರೆಗಳಲ್ಲೂ. ಅಂದರೆ ಕೆಳಗಡೆದು ಫುಲ್ಲು ನನಗೆ ಯೂಸ್ ಆಗೋವಂಥದ್ದು ಪಾತ್ರೆಗಳು ಹೆಂಗೆ ಬೇಕು ಹಂಗೆ ಇಟ್ಟಿರ್ತೀನಿ. ಇನ್ನು 2 ಮೇಲ್ಗಡೆ ಇರೋ ಲ್ಯಾಬ್ಗಳನ್ನ ಹಂಗೆ ನೀಟಾಗಿ ಜೋಡಿಸಿರ್ತೀನಿ. ನನ್ನ ಮಗನಿಗೆ ನೀಟಾಗಿ ಒರೆಸ್ಕೊಡಪ್ಪ ಅಂತ ಅಂದರೆ ಹೆಂಗೆ ಬೇಕು ಹಂಗೆ ನೀಟಾಗಿ ಒರೆಸ್ಲಿಲ್ಲ. ಸೊ ಹೆಂಗೋ ಒಟ್ಟಿನಲ್ಲಿ ದಪ್ಪಗೆ ಒರೆಸ್ಬಿಟ್ಟು ಕೊಟ್ಟ. ಹಂಗೆ ನಾನು ಮೇಲೆ ನೀಟಾಗಿ ಒರೆಸ್ಕೊಂಡೆ. ಇನ್ನು ಈ ಕಡೆ ನೀಟಾಗಿ ಸ್ಲ್ಯಾಬೆಲ್ಲನೂ ನೀಟಾಗಿ ಒರೆಸ್ಕೊಂಡು ಸೋಪ್ ನೀರಲ್ಲೇ ಹೋಗ್ಬಿಡುತ್ತೆ. ಎಣ್ಣೆ ಜಿಡ್ಡಾಗಿದ್ದರೆ ಹೋಗಲ್ಲ ಸೋಪ್ ನೀರು. ಎಣ್ಣೆ ಜಿಡ್ಡಿತ್ತು ಅಂದರೆ ಅದನ್ನು ಚೆನ್ನಾಗಿ ತಿಕ್ಕಬೇಕು ಹಾಕಿ ಸ್ಕ್ರಬ್ಬರಲ್ಲಿ. ಅದಕ್ಕೋಸ್ಕರ ಹೇಳಿದೆ. ಇನ್ನು ಈ ಕಡೆ ಬಂದುಬಿಟ್ಟು ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ತಗೊಂಡು ಒಂದು 2 ವರ್ಷ ಆಗಿತ್ತು. ಇದೊಂದು ರ್ಯಾಕು ಕಾಫಿ ಮಗ್ಸ್ದು ನಾನೊಂದು ಸೆಟ್ ಆರ್ಡ್ರ್ ಮಾಡಿದ್ದೆ. ಅದು ಬಂದುಬಿಟ್ಟು ಬಾಕಿವೆಲ್ಲ 5 ಒಡೆದೋದು, ಒಂದೇ ಒಂದು ಉಳ್ಕೊಂಡೈತೆ. ಅದಕ್ಕೋಸ್ಕರನಂತೆ ರ್ಯಾಕನ್ನು ಬುಕ್ ಮಾಡಿದ್ದೆ. ಬಟ್ ಏನು ಮಾಡೋದು, ಒಂದೇ ಒಂದು ಉಳ್ಕೊಂಡೈತೆ. ಇನ್ನು ಬಾಕಿವೆಲ್ಲ ಗಿಫ್ಟ್ ಬಂದಿರೋದೆ, ಎಲ್ಲ ಕಪ್ಸ್ಗಳು ಗಿಫ್ಟ್ ಬಂದಿರೋದೆ. ಇನ್ನು ಯೆಲ್ಲೋ ಕಲರ್ ಬಂದುಬಿಟ್ಟು ಜೋಡಿ ಇರೋದು ನಾನೇ ಆರ್ಡ್ರ್ ಮಾಡಿದ್ದು. ನಮ್ಮದು ಸಿಂಕ್ ಬಂದುಬಿಟ್ಟು ದೊಡ್ಡದಾಗಿದೆ. ಸಿಂಕಲ್ಲೇ ಎಲ್ಲ ಪಾತ್ರೆ ನಿಧಾನಕ್ಕೆ ತೊಳ್ಕೊಂಡೆ ನಾನು. ಇನ್ನು ಹೊರ್ಗಡೆ ಹಾಕಿ ತೊಳ್ಕೊಂಡು ಅವೆಲ್ಲ ಮಾಡೋಕ್ಕೋಗಲಿಲ್ಲ. ಹೊರ್ಗಡೆ ಒಂದು ಸತಿ ಒಳಗಡೆ ಒಂದು ಸತಿ ಓಡಾಡ್ಕೊಂಡು ಯಾರು ಮಾಡ್ತಾರೆ. ಒಳಗೆ ಎಲ್ಲನೂ ಹಾಕ್ಕೊಂಡು ನಿಧಾನಕ್ಕೆ ತೊಳ್ಕೊಂಡು ಮಾಡ್ಕೊಂಡೆ. ಇನ್ನು ಇದು ಎಲ್ಲೋ ಒಂದು ಒಡೆದೋಯ್ತು ಬಿದ್ದು. ಇದೊಂದು ಚೆನ್ನಾಗಿದೆ, ಅದಕ್ಕೋಸ್ಕರ ನೀಟಾಗಿಟ್ಟು. ಇದೇ 6 ಕಪ್ಪು ನಾನು ಆರ್ಡ್ರ್ ಮಾಡಿದ್ದು. ಬಟ್ 5 ಕಪ್ಸು ಹೋದು, ಇನ್ನು ಒಂದೇ ಉಳ್ಕೊಂಡಿರೋದು. ಎಲ್ಲ ಕೈ ಜಾರಿ ಹೋಗಿರೋದು. ಇದು ನಂದು ಬರ್ತಡೇಗೆ ಫ್ರೆಂಡ್ ಕೊಟ್ಟಿರೋದು. ಸೊ ನಂದು ನನ್ನ ಮಗಂದು, ಇವರು ನಮ್ಮ ಅಜ್ಜ ಯಜಮಾನ್ರು. ಮದುವೆ ಆಗಿ ಒಂದು 2 ವರ್ಷದ್ದು ಫೋಟೋ ಇದು. ಸೊ ಆವಾಗಲೂ ಸ್ವಲ್ಪ ಗುಂಡ್ಗುಂಡಕ್ಕಿದ್ದೆ. ಇವಾಗಂತೂ ಇನ್ನೂ ಚೆನ್ನಾಗಿ ಗುಂಡ್ಗುಂಡಕ್ಕಾಗಿದ್ದೀನಿ. ಇನ್ನೆಲ್ಲ ಬರ್ತಡೇವೇ ಕಪ್ಸ್ಗಳು. ಇದೊಂದು ಮುತ್ತೂಟ್ ಫೈನಾನ್ಸಿಂದ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದು. ಒಂದೇ ಒಂದು ಕಪ್ ಕೊಟ್ಟವ್ರೆ. ಇನ್ನು ಈ ಕಡೆ ಒಂದೇ ಒಂದು ಲೋಟನ ತಂದೆ. ಇದು 2 ತೊಗೊಂಬರೋಣ ಅಂತ ಅಂದ್ಕೊಂಡೆ. ಬಟ್ ಒಂದೇ ಒಂದು ತೊಗೊಂಬಂದೆ ಮಾಲಲ್ಲಿ. ನಮ್ಮ ಮನೇಲಿ ನನಗೆ ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕೆಲಸ. ಯಾಕಂದರೆ ಹೊರ್ಗಡೆ ಹೋದಾಗಲೆಲ್ಲ ಕಂಡಿದ್ದ ಪಾತ್ರೆಗಳು ನೋಡಿಬಿಟ್ರೆ ಅದು ಇಷ್ಟ ಆದರೆ ತಂದುಬಿಡ್ಬೇಕು ಮನೆಗೆ. ಆದ್ದರಿಂದ ನಮ್ಮ ಮನೇಲಿ ಪಾತ್ರೆಗಳು ಜಾಸ್ತಿ ಆಗಿದ್ದಾವೆ. ಇದು ಸ್ಪೂನ್ಸು ಆಮೇಲೆ ಸೌಟ್ಸ್ ಎಲ್ಲ ಇಡೋದಕ್ಕೆ ಒಂದು ತಪ್ಪಲೆ ಸ್ಟ್ಯಾಂಡೇ ಮಾಡ್ಕೊಬಿಟ್ಟಿದ್ದೀನಿ, ತಪ್ಪಲಿದು. ಸೊ ಅದು ಇಡೋದಕ್ಕೆ ಸ್ವಲ್ಪ ಕಂಫರ್ಟಬಲಾಗಿರುತ್ತೆ ನೋಡಿ. ಇನ್ನು ತಪ್ಪಲೆ ಅಂತಲೇ ಅನಿಸಲ್ಲ. ನಮ್ಮ ಕಡೆ ತಪ್ಪಲೆ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ಇನ್ನು ಕಪ್ಸ್ ಎಲ್ಲ ಒಡೆದೋಗಿದ್ವಲ್ಲ, ಸೊ ಅದನ್ನು ಒಂದು ಸ್ಪೂನಿಗೆ ಒಂದು ಚಾಕು ಎಲ್ಲ ಇಡೋದಕ್ಕೆ ಉಪಯೋಗಿಸ್ತಿದ್ದೀನಿ. ಈ ಹಬ್ಬದಲ್ಲಿ ಮನೆಯೆಲ್ಲ ನೀಟಾಗಿ ಇಟ್ಕೊಳ್ಳೇಬೇಕು. ಯಾಕಂತಂದರೆ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡಲೇಬೇಕು. ಹೆಂಗೋ ನನ್ನ ಮಕ್ಕಳು ಇವತ್ತು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಅವರು ಊಟನೂ ಬೇಡ ಏನೂ ಬೇಡ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಕೇಳೋದೇ ಇಲ್ಲ. ನಾನೇ ಬೇಕಾ ಅಂತ ಕೇಳಬೇಕು, ಕರಿಬೇಕು, ಹಿಂಸೆ ಮಾಡಬೇಕು. ಊಟ ತಿನ್ನಿಸ್ಬೇಕು ಅಂದರೆ ತುಂಬಾ ಹಿಂಸೆಯಿಂದ ತಿನ್ನಿಸ್ಬೇಕು. ಇನ್ನು ನನಗೆ ಊಟ ಕೊಡಿ ಅಂತ ಒಂದಿನನೂ ಬಾಯ್ಬಿಟ್ಟು ಕೇಳಿಲ್ಲ ಅವರು. ಅಡುಗೆ ಮನೆ ಕ್ಲೀನಿಂಗು ಅಂತಂದರೆ ಫುಲ್ ಅರ್ಧ ದಿನ ಆದರೂ ಸಾಕಾಗಲ್ಲ.
ಹೆಂಗೋ ಒಟ್ಟಿನಲ್ಲಿ ಅರ್ಧ ದಿನಕ್ಕೆ ಎಲ್ಲ ಮುಗಿಸ್ಬಿಟ್ಟೆ. ಇನ್ನೇನು ಎಲ್ಲ ಪಾತ್ರೆಗಳ್ದೆಲ್ಲ ಒಂದು ಕಡೆ ಸೈಡ್ ಆದರೆ, ಇನ್ನು ಇದು ರ್ಯಾಕರ್ದು ಒಂದು ಕಡೆ ಸೈಡು. ರ್ಯಾಕರ್ದೇ ಒಂದು ಇದು. ರ್ಯಾಕರ್ ಇಲ್ಲ ಅಂತ ಅಂದಿದ್ರೆ ನನಗೆ ಸ್ವಲ್ಪ ಜೋಡಿಸ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಹಿಂಸೆನೇ ಆಗೋದು. ಅಲ್ಲಿ ಜೋಡಿಸ್ಕೊಳ್ಬೇಕು ಅಂತ ಅಂದರೆ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಏನು ಕಬೋರ್ಡ್ಗಳೆಲ್ಲ ಏನಿಲ್ಲ ಇದರಲ್ಲಿ. ನಾವು ಯಾವುದೇ ಬಾಡಿಗೆ ಮನೆಗೆ ಹೋದ್ರು ಎಲ್ಲೂ ಕಬೋರ್ಡ್ಗಳು ಇರೋದೇ ಇಲ್ಲ. ಇನ್ನು ಕಬೋರ್ಡ್ಗಳು ಇರೋ ಅಂಥದ್ದೆಲ್ಲ ಸ್ವಲ್ಪ ದುಬಾರಿ. ಅದಕ್ಕೋಸ್ಕರ ಇಲ್ಲಿ ನೋಡಿ ಎಷ್ಟೊಂದಿದೆ. ಆ ರ್ಯಾಕರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಇದು ವೈಟ್ ರ್ಯಾಕರು ಕಲರ್ಫುಲ್ಲಾಗಿ ಸಿಗುತ್ತೆ ಇವಾಗ. ಬ್ಲ್ಯಾಕು ಆಮೇಲೆ ಪಿಂಕು ಈ ಥರ ಕಲರ್ಸಲ್ಲಿ ಬಂದಿದೆ. ಇದನ್ನು ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು. ಆವಾಗ ಪ್ರೈಸ್ ಬಂದುಬಿಟ್ಟು ಒಂದು 700 ರುಪೀಸ್ ಆಗಿತ್ತು. ಇವಾಗ ಸ್ವಲ್ಪ ರೇಟೆಲ್ಲ ಕಡಿಮೆ ಇದೆ. ಆವಾಗೆಲ್ಲ ಇದೊಂದು ತುಂಬ ಓಡ್ತಿತ್ತು ಇದು. ಸೊ ಇಷ್ಟ ಆಯಿತು. ಇನ್ನು ಇಷ್ಟ ಆದರೆ ಇನ್ನು ಹೆಣ್ಮಕ್ಳು ಬಿಡ್ತೀವ, ತಗೋತೀವಿ. ಸೊ ನಾನೊಂದು ಬುಕ್ ಮಾಡಿ ತೊಗೊಂಬಿಟ್ಟೆ. ಏನೂ ಮಾಡೋಂಗಿಲ್ಲ. ಇನ್ನು ಸೋಪ್ ನೀರಲ್ಲಿ ನೀಟಾಗಿ ಎಲ್ಲನೂ ನೀಟಾಗಿ ತೊಳ್ಕೊಂಡು ಅದನ್ನು ಆಮೇಲೆ ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡೆ. ಇನ್ನು ಅದ್ರ ಮೇಲೆ ಪೇಪರೆಲ್ಲ ಹಾಕ್ಬಿಟ್ಟು ನೀಟಾಗಿ ಬಾಕ್ಸ್ಗಳೆಲ್ಲ ಇಟ್ಟಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನನ್ನ ಹತ್ರ ಪೇಪರ್ಸ್ ಯಾವುವು ನ್ಯೂಸ್ ಪೇಪರ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಂಗೆ ಜೋಡಿಸ್ತಿದ್ದೀನಿ. ಇದು ತಗೊಂಡು ಇದೊಂದು 3 ಇಯರ್ಸ್ ಆಯಿತು ಅಂತ ಅನಿಸುತ್ತೆ. 3 ಇಯರ್ಸ್ ಆಯಿತು. ಸೊ ಚೆನ್ನಾಗಿದೆ. ಏನು ಒಂದಿನನೂ ಬಿದ್ದಿಲ್ಲ ಇದು. ಸೊ ನಮ್ಮಲ್ಲಿ ಮಕ್ಕಳಿದ್ದಾರೆ, ಮಕ್ಕಳು ಸಹ ಟಚ್ ಮಾಡಲ್ಲ ಇದನ್ನು. ಆ ಥರ ನಾನು ಸೈಡಲ್ಲಿ ಇಟ್ಟಿರ್ತೀನಿ ಇದನ್ನು. ಸದ್ಯಕ್ಕೆ ಯಾರೂ ಇದುವರೆಗೂ ಬೀಳಿಸಿಲ್ಲ. ನಾವು ಸಹ ಟಚ್ ಮಾಡಿದ್ರೆ ಹಂಗೆ ಹಿಂದಕ್ಕೆ ಮುಂದಕ್ಕೆ ಆಡುತ್ತೆ. ಸೊ ಕೆಳಗಡೆ ಚಕ್ರಗಳಿದೆ, 4 ಚಕ್ರಗಳಿದೆ. ನಿಧಾನಕ್ಕೆ ಮೂವ್ ಮಾಡ್ಬೋದು ಅದನ್ನು. ಇನ್ನು ಇದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಸೊ ಇದು ಸೋಂಪು ಕಾಳು ಸ್ವಲ್ಪ ಇತ್ತು. ಇನ್ನೆಲ್ಲ ನಾನು ಸ್ವಲ್ಪನೇ ತಗೊಬಂದು ಇಟ್ಕೊಳ್ಳೋದು, ಜಾಸ್ತಿ ಏನು ತಂದು ಇಟ್ಕೊಳ್ಳಲ್ಲ. ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಸಾಂಬಾರು ಬೀಜ, ಅದನ್ನ ಗಿಡಕ್ಕೆ ಹಾಕೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಯಾವಾಗ ನನಗೆ ನೆನಪೇ ಆಗೋದಿಲ್ಲ ಅಷ್ಟು ಮರವು. ಆಮೇಲೆ ಅಡುಗೆ ಮಾಡ್ಬೇಕಾದ್ರೆ ನೋಡ್ತೀನಲ್ಲ, ಹಾಕ್ಲಿಲ್ವಲ್ಲ ಅಂತ ಅನ್ಕೊತಿರ್ತೀನಿ. ಸೊ ಅದು ಉಪ್ಪಿನ ಜಾಡಿ. ಇನ್ನು ಇದು ಬಂದುಬಿಟ್ಟು ಸೊ ತಕ್ಷಣ ನೆನಪರ್ಲಿಲ್ಲ, ಅದು ಮೆಣಸನ್ನು ಹುರಿದ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅರಿಶಿನ ಪುಡಿ. ಸೊ ಇದು ನೆಕ್ಸ್ಟ್ ಏನಂತಾರೆ ಚಕ್ಕೆ ಎಲ್ಲ ನಂದು ಸ್ವಲ್ಪನೇ ಕ್ವಾಂಟಿಟಿ. ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅಂದರೆ ಜಾಸ್ತಿ ಅಂತಂದರೆ ಆವಾಗ ಫ್ರೆಶ್ಶಾಗಿ ತರಿಸ್ಕೊತಿರ್ತೀನಿ. ಅದು ಬಂದುಬಿಟ್ಟು ಕಡಲೆ ಬೀಜ ಎಲ್ಲ ಒಂದೊಂದು ಬಾಕ್ಸಿಗೆ ಹಾಕಿ ಇಟ್ಕೊಬಿಡ್ತೀನಿ. ಇನ್ನು ನಮ್ಮ ಅಡುಗೆ ಮನೆಗೆ ಬಂದರೆ ಬೇರೆ ಹೊಸ್ದಾಗಿ ಯಾರಿಗಾದರೂ ಬಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಫೇಸ್ದು ಐಟಮ್ಸು ರ್ಯಾಪ್ ಮಾಡಿಬಿಟ್ಟು ಹಂಗೆ ಇಟ್ಟಿರ್ತೀನಿ. ಈ ಥರ ಜಾರ್ ಕಂಟೈನರಲ್ಲಿ ಇಟ್ಬಿಟ್ಟಿರ್ತೀನಿ. ಇದು ಬಂದುಬಿಟ್ಟು ಹೆಸರುಬೇಳೆ. ಸೊ ಏನು ಅಂತ ಅಂದರೆ, ಇನ್ನು ಈ ರ್ಯಾಕರ್ ನಂಗೆ ತುಂಬಾ ಉಪಯೋಗ ಆಗಿದೆ. ಇನ್ನು ಇದು ನೆಕ್ಸ್ಟ್ ಒಂದು ಜಾರಲ್ಲಿರೋದು ಜೀರಿಗೆ. ನೀವು ಅನ್ಕೋಬೋದು ಏನಿಷ್ಟು ಕ್ವಾಂಟಿಟಿ ಚಿಕ್ಕದಾಗಿ ಇಟ್ಟಿದ್ದಾರಲ್ಲ ಅಂತ. ನಾನು ಅಷ್ಟೇ ಇಡೋದು. ಇನ್ನು ಸಬ್ಜಾ ಬೀಜ. ಸೊ ರ್ಯಾಕರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಅದು ನೆನಪಿಗೆ ಇಲ್ಲ. ಸೊ ಇನ್ನೊಂದು ಬಾಕ್ಸಲ್ಲಿ ನಾನು ಬೇರೆ ಕಡೆ ಇಟ್ಕೊಂಡಿದ್ದೀನಿ ಕೈ ಸಿಗೋ ಹಾಗೆ. ಇದು ಬೀಟ್ರೋಟ್ದು ಪೌಡರು ಆನ್ಲೈನಲ್ಲಿ ಬುಕ್ ಮಾಡಿದ್ನಲ್ಲ ಅದು. ಇದು ಬಂದುಬಿಟ್ಟು ಮುಲ್ತಾನಿ ಮಿಟ್ಟಿ. ಇದು ಕಡಲೆ ಹಿಟ್ಟು ಅಂತ ಅಂದ್ಕೊಂಡು ಖಂಡಿತ ಯಾರಾದರೂ ಮಿಸ್ಟೇಕ್ ಮಾಡ್ಕೊತಾರೆ. ಅಂದರೆ ಹೊಸ್ದಾಗಿ ನಮ್ಮ ಅಡುಗೆ ಮನೆಗೆ ಬಂದವರು. ನಾನಾದರೆ ನಂಗೆ ಗೊತ್ತಿರುತ್ತೆ. ಸೊ ಇನ್ನು ಇದೆಲ್ಲ ಡ್ರೈ ಫ್ರೂಟ್ಸು. ಇದು ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್ ಒಂದು ಸಪ್ರೇಟಲ್ಲಿ ಚಿಕ್ಕ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೂ ದೊಡ್ಡ ಬಾಕ್ಸಲ್ಲಿ ಇಟ್ಟಿದ್ದೀನಿ, ಬಟ್ ಚಿಕ್ಕ ಬಾಕ್ಸಲ್ಲಿ ಕೈಗೆ ಎಟ್ಕೋ ಥರ ಇಟ್ಟಿರ್ತೀನಿ. ಇದು ಬಂದುಬಿಟ್ಟು ಇದು ಸೋಡಾ, ಅಡುಗೆ ಸೋಡಾ, ಬೋಂಡ ಬಜ್ಜಿಗೆಲ್ಲ ಹಾಕ್ತೀವಲ್ಲ ಅದು ಅಡುಗೆ ಸೋಡಾ. ಇದು ಬಂದುಬಿಟ್ಟು ಏಲಕ್ಕಿ ಪೌಡರ್ನು ನಾನು ತೊಗೊಬಂದು ಇಟ್ಕೊಂಡಿದ್ದೆ. ಸೊ ಅದನ್ನು ಕುಟ್ಟಿ ಪುಡಿ ಮಾಡೋಕ್ಕೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಹಬ್ಬದ ಟೈಮಲ್ಲಿ. ಸೊ ಅದಕ್ಕೋಸ್ಕರ. ಇನ್ನು ಹಾಲಿನ ಪುಡಿ ಇದೆಲ್ಲ ನನ್ನ ಮಗ ಅಂಗನವಾಡಿಗೆ ಹೋಗ್ತಿರ್ತಾನಲ್ಲ, ಅಂದರೆ ಅಂಗನವಾಡಿಗೆ ಸೇರಿಸಿದ್ನಲ್ಲ ಅದರದ್ದು ಹಾಲಿನ ಪೌಡರ್ ಕೊಟ್ಟಿದ್ದಾರೆ. ಸೊ ಇದು ಅದೇ ವಾಲ್ನಟ್ಸ್ ಅಂತ ಹೇಳಿದ್ನಲ್ಲ ಅದು, ಮತ್ತು ಅಂಜೂರ. ಇದು ಬಂದುಬಿಟ್ಟು 2 ಬಾಕ್ಸಲ್ಲಿ ನಾನು ಇದಿಟ್ಟಿದ್ದೀನಿ ಹಾಲಿನ ಪೌಡರು.
ಸೊ ಇಷ್ಟು ಕವರ್ ಆಗಿದೆ ನಂದು. ಇನ್ನು ಇದು ಬಂದುಬಿಟ್ಟು ಏನು ಟೀ ಸೊಪ್ಪು ಮತ್ತು ಕಡಲೆಕಾಳು ನಮ್ಮಲ್ಲಿ ಎನಿ ಟೈಮು ಖಾಲಿ ಆಗ್ತಿರುತ್ತೆ. ಯಾಕಂದರೆ ನಾನೇ ತಿಳಿ ಸಾಂಬಾರು ಮಾಡಿದಾಗ ನಂಚ್ಕೊಳ್ಳೋದಕ್ಕಂತ ನಾನೇ ಖಾಲಿ ಮಾಡ್ತಿರ್ತೀನಿ. ಇನ್ನೊಂದರಲ್ಲಿ ಗ್ರೀನ್ ಟೀ ಪ್ಯಾಕೆಟ್ ಇದೆ, ಫುಲ್ಲು ಅದೊಂದು ಬಾಕ್ಸ್ ಫುಲ್ಲು ಗ್ರೀನ್ ಟೀ ಪ್ಯಾಕೆಟೇ ಇರೋದು. ಸೊ ಕುಡಿಯೋಣ ಅಂತ ಅನ್ಕೊತಿರ್ತೀನಿ, ಆದರೆ ನಿಜವಾಗ್ಲೂ ಕುಡಿಯೋಕ್ಕಾಗಲ್ಲ, ತುಂಬ ಕಹಿ ಇರುತ್ತೆ. ಬಟ್ ತುಂಬ ಕುಡಿಲೇಬೇಕು ಅಂತ ಅಂದಾಗ 1 ಟೈಮ್ 2 ಟೈಮ್ ಕುಡಿತೀನಿ ಅಷ್ಟೇ. ಫುಲ್ ಬಾಯಿ ಕೆಟ್ಟೋದಾಗ ನಿಜವಾಗ್ಲೂ ಕುಡಿಯೋಕ್ಕಾಗಲ್ಲ. ಸೊ ಅದು ಕಹಿ ಅನ್ನೋದಕ್ಕಿಂತನೂ ಸ್ವಲ್ಪ ಒಗ್ರಾಗಿರುತ್ತಲ್ಲ, ಅದಕ್ಕೋಸ್ಕರ. ಇದು ರಾಗಿ ಸರಿ ಅಂದರೆ ಎಲ್ಲ ಅಂದರೆ ಎಲ್ಲ ಬೇಳೆಗಳಿಂದ ಮಾಡಿರ್ತೀವಲ್ಲ, ಅದನ್ನು ರಾಗಿ ಸರಿ ಅಂತ ಅಂತಾರೆ. ಮಗುಗೆ ತಿನ್ನಿಸ್ಬೇಕಿತ್ತು, ಸೊ ಮಗು ತಿನ್ನಲ್ಲ. ಸೊ ನಾನೇ ಒಂದೊಂದು ಟೈಮ್ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿತಿರ್ತೀನಿ, ಅಂದರೆ ಗಂಜಿ ಥರ ಕುಡಿತಿರ್ತೀನಿ. ಸೊ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ ನೋಡಿ. ಹೀಗಿದೆ ಫೈನಲ್ ಲುಕ್ಕು. ಸದ್ಯಕ್ಕೆ ಹಿಂಗಿರುತ್ತೆ. ಒಂದು 2-3 ಡೇಸ್ ಅಂದರೆ ಹಬ್ಬಕ್ಕೂ ಮುಂಚೆನೇ ಬೇಕಾದರೆ ಸ್ವಲ್ಪ ಇದಾಗಿರುತ್ತೆ, ಸ್ವಲ್ಪ ಗಲೀಜಾಗಿರುತ್ತೆ. ಸೊ ಏನೂ ಮಾಡೋಂಗಿಲ್ಲ, ಮಕ್ಕಳಿರೋ ಮನೇಲಿ. ಸೊ ಇನ್ನು ಈ ಕಡೆ ಬಂದುಬಿಟ್ಟು ನಾನು 2 ತಟ್ಟೆ ತೊಗೊಂಡು ಬಂದಿದ್ದೆ, ಅದು 2 ಒಡೆದೋಯ್ತು ಅಂತ ತೆಗೆದಿಟ್ಟಿದ್ದೆ. ಮತ್ತು ಅದು ಒಡೆದೋಯ್ತಲ್ಲ ಅಂತ 2 ತೊಗೊಂಡು ಬಂದೆ, ಅದು ಮೊನ್ನೆ ಕೈ ಜಾರಿ ಮಿಸ್ಸಾಗಿ ಬಿದ್ದೋಗಿ ಒಡೆದೋಯ್ತು. ಸೊ ನನಗೆ ತುಂಬ ಇಷ್ಟ, ಬಾಳೆದೆಲೆದ್ರಲ್ಲೇ ತಿನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಂದಿಟ್ಟಿದ್ದೆ. ಸೊ ಅದು ಒಡೆದೋಯ್ತು, ಮತ್ತೆ ತೊಗೊಂಬರ್ಬೇಕು. ಸೊ ಕಿಚನ್ದು ಫೈನಲ್ ಲುಕ್ಕು ಹೀಗಿದೆ. ಆ ಕಡೆ ಬಂದುಬಿಟ್ಟು ಆಯಿಲು, ಆಮೇಲೆ ಕಪ್ಸು, ಈ ಕಡೆ ಸ್ಪೂನ್ಸು, ಆಮೇಲೆ ಒಂದು ಪುಟ್ಟು ಕುಟಾಣಿ, ಇನ್ನು ಸ್ಪೂನ್ಸು, ಈ ಕಡೆ ಒಂದು ಸಣ್ಣ ದಪ್ಪು ಇಟ್ಕೊಳ್ಳೋಕ್ಕೆ ಪಿಂಗಾಣಿಗಳು, ಈ ಕಡೆ ನನ್ನ ಬಾಕ್ಸ್ಗಳು, ಮೇಲೆ ತಟ್ಟೆ. ಇಡ್ಲಿ ಮಾಡೋದು ಸ್ವಲ್ಪ ಕಡಿಮೆ, ಅದಕ್ಕೋಸ್ಕರ ಇಡ್ಲಿ ಪಾತ್ರೆನ ಮೇಲಿಟ್ಬಿಡ್ತೀನಿ. ಇನ್ನು ದೋಸೆನೇ ನಮ್ಮಲ್ಲಿ ಜಾಸ್ತಿ ಓಡೋದು, ಅದಕ್ಕೋಸ್ಕರ. ಇನ್ನು ಇಲ್ಲಿ ಕೆಳಗಡೆ ಪಾತ್ರೆಗಳು, ಕೆಳಗಡೆ ಮಿಕ್ಸಿ, ಕೈಗೆ ಇಟ್ಕೊತಾರನೇ ಮಿಕ್ಸಿ ಇಟ್ಕೊಂಡಿರ್ತೀನಿ. ಸೊ ಇನ್ನು ಕೆಳಗಡೆ ಆಯಿಲು, ಇಷ್ಟೇ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ನಾವಿನ್ನೂ ಹೊಸಬ್ರು, ಸೊ ನೋಡಿದ್ರಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಇನ್ನು ಅನ್ನ ಸಾಂಬಾರು, ತಕ್ಷಣ ಆಗೋವಂಥದ್ದೇ ಟೊಮೊಟೊ ಸಾಂಬಾರು, ತುಂಬ ಬೇಗ ಆಗುತ್ತೆ. ಸೊ ಅದನ್ನು ಮಾಡ್ಕೊಂಡು ಊಟ ಮಾಡಿದ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.